ರಾಜ್ಯಪಾಲರು ಏನು ವರ್ಷದ ಮೊದಲ ಭಾಷಣದಲ್ಲಿ ಸದನದಲ್ಲಿ ಮಾತಾಡಬೇಕಾಗಿರುವ ರಾಜ್ಯ ಸರ್ಕಾರ ಬರೆದಿರುವಂತ ಸುದೀರ್ಘ ಭಾಷಣವನ್ನು ಅವರು ಮಟನಗೊಳಿಸಿ ಅರ್ಧಕ್ಕೆ ಓಡಿ ಹೋಗಿದ್ದಾರೆ ಅಂತ ಹೇಳ್ಬೋದು. ರಾಜ್ಯಪಾಲರು ರಾಜ್ಯದ ಜನತೆಯನ್ನು ಕಡೆಗಣಿಸಿ ಚುನಾಯಿತ ಸರ್ಕಾರವನ್ನು ಗೌರವಿಸದೆ ಭಾಷಣವನ್ನು ಅರ್ಧಕ್ಕೆ ಮಟನಗೊಳಿಸಿ ನಮ್ಮ ರಾಜ್ಯ ಸರ್ಕಾರ ಏನ್ ಕೈಗೊಂಡಿತ್ತು ಅಂತ ಹೇಳಿದ್ರೆ ಮನ್ರೇಗಾ ಯೋಜನೆಯಲ್ಲಿ ಅನೇಕ ಬಡ ಕೂಲಿ ಕಾರ್ಮಿಕರಿಗೆ ಬಡ ಜನರಿಗೆ ಅನ್ಯಾಯವಾಗುತ್ತಿದೆ. ಈ ಸರ್ಕಾರಕ್ಕೆ ಮೂಲಕ ಧ್ವನಿಯಾಗಿಸಬೇಕು, ರಾಜ್ಯಪಾಲರ ಮೂಲಕ ಕೇಂದ್ರಕ್ಕೆ ಈ ಮೊರೆಯನ್ನ ನಮ್ದು ಕೇಳಿಸ್ಬೇಕು ಅಂತ ಹೇಳಿ ಒಂದು ಸಾಲನ್ನು ಬರೆದುಕೊಟ್ಟದ್ದು. ನಾವು ಕೇವಲ ಒಂದೇ ಒಂದು ಸಾಲನ್ನ ಓದಿ ಅವರು ಸದನದಿಂದ ಅಕ್ಷರಶಃ ಓಡಿ ಹೋಗಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜಭವನ ಚಲೋ ಅಂತೇಳಿ ರಾಜ್ಯಪಾಲರ ಕಚೇರಿಗೆ ನಾವು ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಮನ್ರೇಗಾ ಉದ್ಯೋಗ ಖಾತ್ರಿಯನ್ನ ಮರುಸ್ಥಾಪನೆಗೊಳಿಸಬೇಕು. ಇದರಂತ ಮೂಲ ಸ್ವರೂಪವನ್ನೇ ಹಾಳು ಮಾಡಿ ಬಿಜೆಪಿಯ ಮೂಲ ಉದ್ದೇಶ ಕಾಂಗ್ರೆಸ್ ಜಾರಿಗೊಳಿಸಂತ ಯೋಜನೆಗಳನ್ನೆಲ್ಲ ಕಿತ್ತಾಕ್ಬೇಕು, ಮನ್ರೇಗಾ ಯೋಜನೆಯನ್ನ ತೆಗೆದುಹಾಕಬೇಕು. ಬಡ ಜನರಿಗೆ, ಬಡ ಕೂಲಿ ಕಾರ್ಮಿಕರಿಗೆ ಉದ್ಯೋಗಗಳೇ ದೊರಕಬಾರದು, ಅವರು ಕೂಲಿ ಮಾಡಿ ಅದೇ ರೀತಿ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಉದ್ದೇಶ. ಈ ಮಹಾತ್ಮ ಗಾಂಧೀಜಿ ಹೆಸರನ್ನ ಅಳಿಸಿ ಹಾಕಬೇಕು. ಮನ್ರೇಗಾ ಉದ್ಯೋಗ ಖಾತ್ರಿ ಯೋಜನೆ ಏನು ಮನಮೋಹನ್ ಸಿಂಗ್ ಅವರು ತಂದಂತ ಯೋಜನೆಯನ್ನ ಪೂರ್ತಿ ಸಂಪೂರ್ಣವಾಗಿ ನಾಶಗೊಳಿಸಬೇಕು. ಅದಕ್ಕಾಗಿ 60% ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ ಪೂರ್ತಿ 90% ಅನ್ನು ತೆಗೆದುಹಾಕಿ ಈಗ ರಾಜ್ಯ ಸರ್ಕಾರವೇ ಎಲ್ಲ ಹಣವನ್ನು ಕೂಲಿ ಕಾರ್ಮಿಕರು ನೀಡಬೇಕು ಅಂತ ಹೇಳ್ತಾ ಇದೆ. ಇದರ ಉದ್ದೇಶ ಸ್ಪಷ್ಟ. ಬಿಜೆಪಿಗೆ ಕಾಂಗ್ರೆಸ್ ಯೋಜನೆಗಳನ್ನ ಮುಂದುವರಿಸತಕ್ಕಂಥ ಉದ್ದೇಶ ಇಲ್ಲ. ಅದಕ್ಕಾಗಿ ಈ ರೀತಿ ಮಾಡ್ತಾ ಇದೆ. ಇದನ್ನ ನಾವು ಮನವಿ ಮಾಡ್ತೀವಿ. ನಾವು ಇದಕ್ಕಾಗಿ ತುಂಬಾ ಹೋರಾಟ ಮಾಡ್ತಾ ಇದೆ ಕಾಂಗ್ರೆಸ್. ಇದನ್ನ ಮೂಲ ಸ್ವರೂಪ ಏನ್ ಕಿತ್ತಾಕಿದೆ, ಮಹಾತ್ಮ ಗಾಂಧಿ ಹೆಸರನ್ನ ಏನ್ ಕಿತ್ತಾಕಿದೆ, ಈ ಉದ್ಯೋಗ ಯೋಜನೆ ಈ ನೀಡ್ತಕ್ಕಂಥ ಸಂಬಳ, ಅವ್ರಿಗೆ ವೇತನ, ಡೈಲಿ ವೇಜಸ್ ಏನ್ ಕೊಡ್ತಾ ಇದ್ರು ಅದನ್ನೆಲ್ಲ ಕಟ್ ಮಾಡಬೇಕು ಅಂತ ಹೇಳಿ ಏನೇನು ಯೋಜನೆ ಹಾಕಿಕೊಂಡಿದೆ ಅದನ್ನೆಲ್ಲ ತೆಗೆದುಹಾಕಬೇಕು. ನಮ್ಗೆ ಈ ಮನ್ರೇಗಾ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಬಡ ಜನರಿಗೆ ಬೇಕು. ಅವರು ಎಲ್ಲ ಗುಳೆ ಹೋಗ್ಬಿಡ್ತಾರೆ, ಇಲ್ದಿದ್ರೆ ಹಳ್ಳಿಗಳಿಂದ ದಿಲ್ಲಿಗೆಲ್ಲ ಕೆಲಸ ಹುಡ್ಕೊಂಡು. ಹಾಗಾಗಿ ಈ ಯೋಜನೆಯನ್ನು ಉಳಿಸ್ಕೊಳ್ಳಿ ಅಂತೇಳಿ ನಾವು ಸರ್ಕಾರ, ಕೇಂದ್ರ ಸರ್ಕಾರವನ್ನ, ಮೋದಿ ಸರ್ಕಾರವನ್ನ ನಾವು ಮನವಿ ಮಾಡ್ಕೊಳ್ತೀವಿ. ಅವರೇ ಸುಳ್ಳೆ ಮನೆ ದೇವರು ಬಿಜೆಪಿ ಅವ್ರದ್ದು. ಕಾಂಗ್ರೆಸ್ ಯಾವತ್ತೂ ಸುಳ್ಳು ಹೇಳಿಲ್ಲ. ಕಾಂಗ್ರೆಸ್ ಯಾವತ್ತೂ ಬಡ ಜನರ ಪರವಾಗಿ ಕೆಲಸ ಮಾಡುತ್ತೆ, ಬಡ ಜನರ ಪರವಾಗಿ ಯೋಜನೆಗಳನ್ನು ರೂಪಿಸುತ್ತೆ. ಅದನ್ನೆಲ್ಲ ತೆಗೆದುಹಾಕಬೇಕು ಅನ್ನೋದೇ ಬಿಜೆಪಿ ಉದ್ದೇಶ. ಇದರಲ್ಲಿ ಕಾಂಗ್ರೆಸ್ ಏನು ಕೈವಾಡ ಇಲ್ಲ, ಎಲ್ಲ ಇರೋದು ಬಿಜೆಪಿ ಸರ್ಕಾರದಲ್ಲಿ. ಬಿಜೆಪಿಯವರೇ ಮಾಡ್ತಾ ಇರೋದು. ರಾಜ್ಯಪಾಲರು ಏನು ವರ್ಷದ ಮೊದಲ ಭಾಷಣದಲ್ಲಿ ಸದನದಲ್ಲಿ ಮಾತಾಡಬೇಕಾಗಿರುವ ರಾಜ್ಯ ಸರ್ಕಾರ ಬರೆದಿರುವಂತ ಸುದೀರ್ಘ ಭಾಷಣವನ್ನು ಅವರು ಮಟನಗೊಳಿಸಿ ಅರ್ಧಕ್ಕೆ ಓಡಿ ಹೋಗಿದ್ದಾರೆ ಅಂತ ಹೇಳ್ಬೋದು. ರಾಜ್ಯಪಾಲರು ರಾಜ್ಯದ ಜನತೆಯನ್ನು ಕಡೆಗಣಿಸಿ ಚುನಾಯಿತ ಸರ್ಕಾರವನ್ನು ಗೌರವಿಸದೆ ಭಾಷಣವನ್ನು ಅರ್ಧಕ್ಕೆ ಮಟನಗೊಳಿಸಿ ನಮ್ಮ ರಾಜ್ಯ ಸರ್ಕಾರ ಏನ್ ಕೈಗೊಂಡಿತ್ತು ಅಂತ ಹೇಳಿದ್ರೆ ಮನ್ರೇಗಾ ಯೋಜನೆಯಲ್ಲಿ ಅನೇಕ ಬಡ ಕೂಲಿ ಕಾರ್ಮಿಕರಿಗೆ ಬಡ ಜನರಿಗೆ ಅನ್ಯಾಯವಾಗುತ್ತಿದೆ. ಈ ಸರ್ಕಾರಕ್ಕೆ ಮೂಲಕ ಧ್ವನಿಯಾಗಿಸಬೇಕು, ರಾಜ್ಯಪಾಲರ ಮೂಲಕ ಕೇಂದ್ರಕ್ಕೆ ಈ ಮೊರೆಯನ್ನ ನಮ್ದು ಕೇಳಿಸ್ಬೇಕು ಅಂತ ಹೇಳಿ ಒಂದು ಸಾಲನ್ನು ಬರೆದುಕೊಟ್ಟದ್ದು. ನಾವು ಕೇವಲ ಒಂದೇ ಒಂದು ಸಾಲನ್ನ ಓದಿ ಅವರು ಸದನದಿಂದ ಅಕ್ಷರಶಃ ಓಡಿ ಹೋಗಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜಭವನ ಚಲೋ ಅಂತೇಳಿ ರಾಜ್ಯಪಾಲರ ಕಚೇರಿಗೆ ನಾವು ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಮನ್ರೇಗಾ ಉದ್ಯೋಗ ಖಾತ್ರಿಯನ್ನ ಮರುಸ್ಥಾಪನೆಗೊಳಿಸಬೇಕು. ಇದರಂತ ಮೂಲ ಸ್ವರೂಪವನ್ನೇ ಹಾಳು ಮಾಡಿ ಬಿಜೆಪಿಯ ಮೂಲ ಉದ್ದೇಶ ಕಾಂಗ್ರೆಸ್ ಜಾರಿಗೊಳಿಸಂತ ಯೋಜನೆಗಳನ್ನೆಲ್ಲ ಕಿತ್ತಾಕ್ಬೇಕು, ಮನ್ರೇಗಾ ಯೋಜನೆಯನ್ನ ತೆಗೆದುಹಾಕಬೇಕು. ಬಡ ಜನರಿಗೆ, ಬಡ ಕೂಲಿ ಕಾರ್ಮಿಕರಿಗೆ ಉದ್ಯೋಗಗಳೇ ದೊರಕಬಾರದು, ಅವರು ಕೂಲಿ ಮಾಡಿ ಅದೇ ರೀತಿ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಉದ್ದೇಶ. ಈ ಮಹಾತ್ಮ ಗಾಂಧೀಜಿ ಹೆಸರನ್ನ ಅಳಿಸಿ ಹಾಕಬೇಕು. ಮನ್ರೇಗಾ ಉದ್ಯೋಗ ಖಾತ್ರಿ ಯೋಜನೆ ಏನು ಮನಮೋಹನ್ ಸಿಂಗ್ ಅವರು ತಂದಂತ ಯೋಜನೆಯನ್ನ ಪೂರ್ತಿ ಸಂಪೂರ್ಣವಾಗಿ ನಾಶಗೊಳಿಸಬೇಕು. ಅದಕ್ಕಾಗಿ 60% ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ ಪೂರ್ತಿ 90% ಅನ್ನು ತೆಗೆದುಹಾಕಿ ಈಗ ರಾಜ್ಯ ಸರ್ಕಾರವೇ ಎಲ್ಲ ಹಣವನ್ನು ಕೂಲಿ ಕಾರ್ಮಿಕರು ನೀಡಬೇಕು ಅಂತ ಹೇಳ್ತಾ ಇದೆ. ಇದರ ಉದ್ದೇಶ ಸ್ಪಷ್ಟ. ಬಿಜೆಪಿಗೆ ಕಾಂಗ್ರೆಸ್ ಯೋಜನೆಗಳನ್ನ ಮುಂದುವರಿಸತಕ್ಕಂಥ ಉದ್ದೇಶ ಇಲ್ಲ. ಅದಕ್ಕಾಗಿ ಈ ರೀತಿ ಮಾಡ್ತಾ ಇದೆ. ಇದನ್ನ ನಾವು ಮನವಿ ಮಾಡ್ತೀವಿ. ನಾವು ಇದಕ್ಕಾಗಿ ತುಂಬಾ ಹೋರಾಟ ಮಾಡ್ತಾ ಇದೆ ಕಾಂಗ್ರೆಸ್. ಇದನ್ನ ಮೂಲ ಸ್ವರೂಪ ಏನ್ ಕಿತ್ತಾಕಿದೆ, ಮಹಾತ್ಮ ಗಾಂಧಿ ಹೆಸರನ್ನ ಏನ್ ಕಿತ್ತಾಕಿದೆ, ಈ ಉದ್ಯೋಗ ಯೋಜನೆ ಈ ನೀಡ್ತಕ್ಕಂಥ ಸಂಬಳ, ಅವ್ರಿಗೆ ವೇತನ, ಡೈಲಿ ವೇಜಸ್ ಏನ್ ಕೊಡ್ತಾ ಇದ್ರು ಅದನ್ನೆಲ್ಲ ಕಟ್ ಮಾಡಬೇಕು ಅಂತ ಹೇಳಿ ಏನೇನು ಯೋಜನೆ
ಹಾಕಿಕೊಂಡಿದೆ ಅದನ್ನೆಲ್ಲ ತೆಗೆದುಹಾಕಬೇಕು. ನಮಗೆ ಈ ಮನ್ರೇಗಾ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಬಡ ಜನರಿಗೆ ಬೇಕು. ಅವರು ಎಲ್ಲ ಗುಳೆ ಹೋಗ್ಬಿಡ್ತಾರೆ, ಇಲ್ದಿದ್ರೆ ಹಳ್ಳಿಗಳಿಂದ ದಿಲ್ಲಿಗೆಲ್ಲ ಕೆಲಸ ಹುಡ್ಕೊಂಡು. ಹಾಗಾಗಿ ಈ ಯೋಜನೆಯನ್ನು ಉಳಿಸ್ಕೊಳ್ಳಿ ಅಂತೇಳಿ ನಾವು ಕೇಂದ್ರ ಸರ್ಕಾರವನ್ನು, ಮೋದಿ ಸರ್ಕಾರವನ್ನು ನಾವು ಮನವಿ ಮಾಡ್ಕೊಳ್ತೀವಿ. ಅವರೇ ಸುಳ್ಳೆ ಮನೆ ದೇವರು BJP ಅವ್ರದ್ದು. ಕಾಂಗ್ರೆಸ್ ಯಾವತ್ತೂ ಸುಳ್ಳು ಹೇಳಿಲ್ಲ. ಕಾಂಗ್ರೆಸ್ ಯಾವತ್ತೂ ಬಡ ಜನರ ಪರವಾಗಿ ಕೆಲಸ ಮಾಡುತ್ತೆ, ಬಡ ಜನರ ಪರವಾಗಿ ಯೋಜನೆಗಳನ್ನು ರೂಪಿಸುತ್ತೆ. ಅದನ್ನೆಲ್ಲ ತೆಗೆದುಹಾಕಬೇಕು ಅನ್ನೋದೇ BJP ಉದ್ದೇಶ. ಇದರಲ್ಲಿ ಕಾಂಗ್ರೆಸ್ ಏನು ಕೈವಾಡ ಇಲ್ಲ, ಎಲ್ಲ ಇರೋದು BJP ಸರ್ಕಾರದ್ದೇ. BJP ಅವರೇ ಮಾಡ್ತಾ ಇರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.